ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ತಾಲೂಕು ಆಡಳಿತ ಸೌಧದಲ್ಲಿ ಹುಬ್ಬಳ್ಳಿಯ ಕೆಎಲ್ಇ ಟೆಕ್ನಾಲಜಿ ವಿದ್ಯಾರ್ಥಿಗಳಿಂದ ನಡೆದ ನಗರ ರೂಪ ವಿಜ್ಞಾನ ಅಧ್ಯಯನ ಕಾರ್ಯಕ್ರಮವನ್ನು ಶಾಸಕ ಜಗದೀಶ ಗುಡುಗುಂಟಿ ಚಾಲನೆ ನೀಡಿ ಜಮಖಂಡಿ ನಗರವು ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಈ ನಿಟ್ಟಿನಲ್ಲಿ ಜಮಖಂಡಿ ನಗರವನ್ನು ಸುಂದರ ನಗರಿ ಮಾಡುವ ಮೂಲಕ ಕೆಎಲ್ಇ ಟೆಕ್ನಾಲಜಿಕಲ್ ವಿದ್ಯಾರ್ಥಿಗಳು ರೂಪ ವಿಜ್ಞಾನ ಅಧ್ಯಯನ ಕಾರ್ಯಕ್ರಮ ನಡೆಸಿದ್ದಾರೆ ಎಂದರು. ಈ ಒಂದು ಜಮಖಂಡಿಯ ಕ್ಷೇತ್ರ ಇದು ಬಹಳ ಐತಿಹಾಸಿಕವಾದದ್ದು. ಬಹಳ ರಾಜ್ಯ ಮನೆತನದವರು ಕೂಡ ಆಳೆ ಹೋಗಿದ್ದು. ಸಿಟಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆಯಬೇಕಾಗಿತ್ತು. ಜನಸಂಖ್ಯೆ ಮಾತ್ರ ಬೆಳೀತಾ ಇದೆ. ಆದರೆ ಮೊದಲ ಇರುವಂಥ ಕಟ್ಟಡಗಳು ಕೂಡ ಬಹಳ ಶಿಥಿಲಾವಸ್ಥೆಗಳಾಗ್ಯವು ಮತ್ತು ಡ್ರೈನೇಜ್ ಸಿಸ್ಟಮ್ UGC ಸಿಸ್ಟಮ್ಗಳು ಕೂಡ ಬಹಳ ಹಳೆಯವಾಗಿ ಹಿಂದಿನ ಕಾಲದಲ್ಲಿ ಇದ್ದಂಥವು ಸಿಸ್ಟಮ್ಗಳಿಗೆ ಇವು ಕೂಡ ಕೆಲಸ ಮಾಡಬೇಕಾತಂದರೆ ಅದು ಹೊಸದಾಗಿ ಹುಟ್ಟುತ್ತಿರುವ ಕೆಲವು ಪ್ರದೇಶಗಳಿಗೆ ಕೂಡಿಸಲು ಕೂಡ ಕಠಿಣ ಆಗಿಬಿಟ್ಟಿದೆ. ಹೀಗಾಗಿ ಪೂರ್ತಿ ನಗರ ಬಹಳ ಮಲಿನವಾಗಿ ಹೋಗ್ಬಿಟ್ಟಿದೆ ಮತ್ತು ಎಲ್ಲ ಕಡೆ ದುರ್ವಾಸನೆ ಕೂಡ ಬರ್ತಾ ಇದೆ. ಅದಕ್ಕೆ ನಿಸರ್ಗದತ್ತವಾಗಿ ಟಾಯ್ಲೆಟು ನೀರು ಆಗಲಿ, ಬಾತ್ರೂಮ್ ನೀರಾಗಲಿ ಮತ್ತು ಹೊಲಸು ನೀರು ಹರಿದು ಅದು ಒಂದು ಕಡೆ ಶೇಖರಣೆ ಆಗಿ ಊರವರೆಗೆ ಹೋಗಬೇಕಾಗ್ತದೆ. ಅದಕ್ಕೂ ಕೂಡ ನೀರನ್ನು ಸಂಸ್ಕರಣೆ ಮಾಡಿ ಅದನ್ನು ಬೆಳೆಗಳಿಗೆ ವಾಪರಿಸಿ ಮತ್ತು ಅದರಲ್ಲಿ ಬಂದಂಥ ಸ್ಲಜ್ಜನ್ನು ಅದನ್ನು ಭೂಮಿಗೆ ಗೊಬ್ಬರ ಅಂತ ಉಪಯೋಗ ಮಾಡಿಕೊಂಡು ಪೂರ್ವ ಸಂಸ್ಕರಣೆ ಮಾಡಬೇಕಾಗ್ತದೆ. ಇದು ವೈಜ್ಞಾನಿಕವಾಗಿ ತಂತ್ರಜ್ಞಾನಿಕವಾಗಿ ಇದನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ. ಅದಕ್ಕೆ ಈ ಒಂದು ವಿಷಯದಲ್ಲಿ ನಾನು ಈಗಾಗಲೇ ಮುಖ್ಯಮಂತ್ರಿನವರು ಮತ್ತು ಉಪಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ ಕೆಲವೊಂದು ಜೊತೆಗೆ, ಮತ್ತು ಕೆಲವೊಂದು ಬಹಳ ದೊಡ್ಡ ದೊಡ್ಡ ಆರ್ಕಿಟೆಕ್ಟ್ಸು, ನಗರಾಭಿವೃದ್ಧಿಯ ಒಬ್ಬರು ತಜ್ಞರು ಕೂಡ ನಾನು ಭೇಟಿಯಾಗಿದ್ದೀನಿ. ಹೀಗೆ ಭೇಟಿಯಾಗಿ ಈಗ ಹುಬ್ಬಳ್ಳಿಯಲ್ಲಿ ಇರುವಂಥ KLE ಸೊಸೈಟಿ ಭೂಮರೆಡ್ಡಿ ಕಾಲೇಜಿನ ಅಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನವರು ಕೂಡಿ ಈ ನಗರವನ್ನು ಹೇಗೆ ಅಭಿವೃದ್ಧಿಪಡಿಸಬೇಕು ಎಂಬುದು ಕೇಳಿಸಿದ ಎಲ್ಲ ವಿದ್ಯಾರ್ಥಿಗಳು ಮತ್ತು ಅಲ್ಲಿ ಲೆಕ್ಚರರು ಪ್ರೊಫೆಸರ್ಸು ಬಂದು ಒಂದು 5-6 ತಿಂಗಳು ಅಭ್ಯಾಸ ಮಾಡಿದರು ನಗರದಲ್ಲಿ. ಅವ್ರು ಮಾಡಿಕೊಂಡು ಇವತ್ತು ಒಳ್ಳೆಯ ಈಗ ಇದ್ದ ಪರಿಸ್ಥಿತಿ ಹೇಗಿದೆ, ಇನ್ನು ಮುಂದೆ ಏನು ಮಾಡಬೇಕಾಗ್ತದೆ, ಸುಧಾರಣೆ ಹೇಗೆ ಮಾಡಬೇಕು ಅಂತ ಕೂಡ ಕೆಲವೊಂದು ಪ್ರಪೋಸಲ್ಗಳನ್ನು ತಂದಿದ್ದಾರೆ. ಇವತ್ತು ನಾವು ಇಲ್ಲಿ ನಮ್ಮ ಸರ್ಕಾರ ಆಡಳಿತ ಕೇಂದ್ರದ ಮಿನಿ ವಿಧಾನಸೌಧದಲ್ಲಿ ಕೂಡ ಅಸಿಸ್ಟೆಂಟ್ ಕಮಿಷನರ್ ಒಂದು ಸಭಾಗೃಹದಲ್ಲಿ ಇದನ್ನು ಎಕ್ಸಿಬಿಷನ್ ಇಡಲಾಗಿದೆ. ಇವತ್ತು ಎಲ್ಲ ಜಮಖಂಡಿ ನಗರದ ಮತ್ತು ಹಳ್ಳಿಗಳ ಪ್ರಮುಖರು ಕೂಡ ಇಲ್ಲಿ ಬಂದಿದ್ದಾರೆ. ಇಲ್ಲಿ ಆರ್ಕಿಟೆಕ್ಟ್ಗಳು ಕೂಡ ಬಂದಿದ್ದಾರೆ. ಆಮೇಲೆ ವಿಜ್ಞಾನಿಗಳು ಕೂಡ ಮತ್ತು ಇಂಜಿನಿಯರ್ ಕೂಡ ಬಂದಿದ್ದಾರೆ. ಅವರು ಕೂಡ ಈ ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಆದಷ್ಟು ಬೇಗ, ಯಾಕೆಂದ್ರೆ ಬಹಳ ಅತಿ ಅವಶ್ಯವಾಗಿದ್ದು ಈ ಒಂದು ಜಮಖಂಡಿ ಒಂದು ಪುನರ್ ನಿರ್ಮಾಣ ಆಗಲೇಬೇಕು. ಎಲ್ಲ ಒಳ್ಳೆಯ ಸದೃಢತೆ ಮತ್ತು ಮಾನಸಿಕ ಸದೃಢತೆ ಮತ್ತು ದೈಹಿಕ ಸದೃಢತೆ, ಆರೋಗ್ಯಕರವಾದ ಜೀವನ ಕಳಿಬೇಕಂತಂದ್ರೆ ಇವತ್ತು ನಮ್ಮಲ್ಲಿ ಕಟ್ಟೆ ಕೆರೆಗಳು ಹೆಚ್ಚಾಗಿರಬೇಕು, ಉದ್ಯಾನಗಳು ಇರಬೇಕು, ಸ್ವಚ್ಛವಾದ ಹವೆ ಕೂಡ ಇಲ್ಲಿ ಒಳಗೆ ಬರಬೇಕು.